Hi friends, complete MSO details. ಪ್ರೀವಿಯಸ್ ವಿಡಿಯೋದಲ್ಲಿ ಲಿಂಕ್ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತಿನ ವಿಡಿಯೋದಲ್ಲಿ ಹೆಡರ್ ಅಂಡ್ ಫುಟರ್ ಬಗ್ಗೆ ತಿಳ್ಕೋಣ. ಹೆಡರ್ ಅಂಡ್ ಫುಟರ್ ಇನ್ ಇನ್ಸರ್ಟ್ ಮೆನು. ಇನ್ಸೈಟ್ ಒಳಗಡೆ ಹೆಡರ್ ಅಂಡ್ ಫುಟರ್ ಅಂತ ಗ್ರೂಪ್ ಇದೆ. ಅದರಲ್ಲಿ 3 ಕಮಾಂಡ್ಸ್ ಇದೆ: ಹೆಡರ್, ಫುಟರ್ ಅಂಡ್ ಪೇಜ್ ನಂಬರ್. ಹೆಡರ್, ಫುಟರ್, ಪೇಜ್ ನಂಬರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಪೇಜ್ ಬೇಕಾಗುತ್ತೆ. ಅದಕ್ಕೆ ಪೇಜ್ ಬ್ರೇಕ್ ಯೂಸ್ ಮಾಡಿಬಿಟ್ಟು ನಂಬರ್ ಆಫ್ ಪೇಜಸ್ ನ ಆಡ್ ಮಾಡೋಣ. ಎಸ್, ಈಗ ನೋಡಬಹುದು ಈ ಹೋಲ್ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಪೇಜ್ ಇದೆ ಅನ್ನೋದು ನೀವು ಸ್ಟೇಟಸ್ ಬಾರ್ ಅಲ್ಲಿ ಚೆಕ್ ಮಾಡಬಹುದು. ಸ್ಟೇಟಸ್ ಬಾರ್ ನೋಡಿ, ಟೋಟಲ್ 9 ಪೇಜಸ್ ಇದೆ ಅಂಡ್ 7th ಪೇಜ್ ಅಲ್ಲಿ ಅದೀನಿ ನಾನೀಗ ಫಸ್ಟ್ ಪೇಜ್ ಗೆ ಬರ್ತೀನಿ. ಕರ್ಸರ್ನ ಫಸ್ಟ್ ಪೇಜ್ ಗೆ ತಗೊಂಡ್ ಬರೋಣ. ಎಸ್, ಈಗ 9 ಪೇಜ್ ಒಳಗಡೆ ಫಸ್ಟ್ ಪೇಜ್ ಅಲ್ಲಿ ಅದೀನಿ ನಾನು. ಓಕೆ, ಈಗ ಹೆಡರ್ ಮೇಲೆ ಕ್ಲಿಕ್ ಮಾಡಿ. ಹೆಡರ್ ಅಲ್ಲಿ ಈ ರೀತಿ ಡಿಫ್ರೆಂಟ್ ಕಂಟೆಂಟ್ ಇದೆ. ನಿಮ್ಗೆ ಯಾವ ರೀತಿ ಹೆಡರ್ ಬೇಕು ಅಲ್ಲಿ ಚೆಕ್ ಮಾಡ್ಕೋಬಹುದು. ನಾನು ಸಿಂಪಲ್ ಹೆಡರ್ ಯೂಸ್ ಮಾಡ್ತೀನಿ. ಈಗ ಫಸ್ಟ್ ಹೆಡರ್ ಯೂಸ್ ಮಾಡೋಣ. ಇದರಲ್ಲಿ ಈಗ ಯೂಟ್ಯೂಬ್ ಚಾನಲ್ ಬರೀತೀನಿ, ಮೈ ಕ್ರಿಯೇಟಿವ್ ಕ್ಲಾಸಸ್. ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ಯೂಟ್ಯೂಬ್ ಚಾನಲ್ ಈಗ ಒಂದ್ ಸೈಡ್ ಬರ್ದಿ ನಾನು ಒಂದೇ ಪೇಜ್ ಗೆ ಮಾತ್ರ ಹೆಡರ್ ನ ಆಡ್ ಮಾಡಿದೀನಿ. ಅಂಡ್ ಈ ಹೆಡರ್ ನೀವು ಎಲ್ಲಾ ಪೇಜ್ ಅಲ್ಲಿ ನೋಡಬಹುದು. ಸೊ ಒಂದ್ ಸೈಡ್ ನೀವು ಹೆಡರ್ ಹಾಕ್ಬಿಟ್ರೆ ಅದೇ ರೀತಿ ಆ ಹೆಡರ್ ಎಲ್ಲಾ ಪೇಜ್ಗೂ ಹೆಡರ್ ಬಂದ್ಬಿಟ್ಟಿರುತ್ತೆ. ಈಗ ಇದೇ ರೀತಿ ಫುಟರ್ ಇನ್ಸರ್ಟ್ ಮಾಡೋಣ. ಫುಟರ್ ತಗೊಳ್ಳಿ. ಅಂಡ್ ಅದರಲ್ಲೂ ಫುಟರ್ ಕೂಡ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ ನ ಯೂಸ್ ಮಾಡಬಹುದು. ನಾನು ಸಿಂಪಲ್ ಫುಟರ್ ನ ಯೂಸ್ ಮಾಡ್ತೀನಿ. ಅಂಡ್ ಫಸ್ಟ್ ಫುಟರ್ ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ವೆಬ್ಸೈಟ್ ಬರೀತೀನಿ, www.mycreativecourse.com. ಓಕೆ, ಇದು ವೆಬ್ಸೈಟ್ ಇದೆ. ಇಲ್ಲಿ ಪೇಡ್ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಈಗ ನೋಡಿ, ಇಲ್ಲಿ ಹೆಡರ್ ಅಲ್ಲಿ ಮೈ ಕ್ರಿಯೇಟಿವ್ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅಂಡ್ ಫುಟರ್ ಅಲ್ಲಿ mycreativecourse.com ಅಂತ ವೆಬ್ಸೈಟ್ ಆಡ್ ಮಾಡಿದೀನಿ. ಅದು ಎಲ್ಲಾ ಪೇಜ್ ಅಲ್ಲಿ ಬಂದ್ಬಿಟ್ಟಿದೆ. ನೀವು ಒಂದ್ಸಲ ಹೆಡರ್ ಫುಟರ್ ನೀವು ಆಡ್ ಮಾಡಿದ್ರೆ ಅದು ಆಟೋಮೆಟಿಕ್ ಎಲ್ಲಾ ಪೇಜ್ ಗೆ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಮತ್ತೇನು ಆಪ್ಷನ್ಸ್ ಚೆಕ್ ಮಾಡೋಣ. ಆ ಹೆಡರ್ ಫುಟರ್, ಹೆಡರ್ ಅಲ್ಲಿ ಹೋಗಿ ಅವ್ರ ಫುಟರ್ ಅಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿ. ಆ ಹೆಡರ್ ಫುಟರ್ ಆಕ್ಟಿವೇಟ್ ಆಗುತ್ತೆ. ಹೆಡರ್ ಫುಟರ್ ಆಕ್ಟಿವೇಟ್ ಆದ ತಕ್ಷಣ ಹೆಡರ್ ಫುಟರ್ ಗೆ ಸಂಬಂಧಪಡುವಂತ ಟೂಲ್ಸ್ ಆಕ್ಟಿವೇಟ್ ಆಗುತ್ತೆ. ಆ ಟೂಲ್ಸ್ ಹೆಸರು ಆ ಮೆನು ಹೆಸರು ಬಂದ್ಬಿಟ್ಟು ಡಿಸೈನ್ ಅಂತ. ಇದರಲ್ಲಿ ನೀವು ಫರ್ದರ್ ಹೆಡರ್ ಫುಟರ್ ಆಡ್ ಮಾಡಬಹುದು, ಪೇಜ್ ನಂಬರ್ ಆಡ್ ಮಾಡಬಹುದು, ನಿಮ್ಗೆ ಡೇಟ್ ಅಂಡ್ ಟೈಮ್, ಕ್ವಿಕ್ ಪಾರ್ಟ್ಸ್, ಪಿಕ್ಚರ್, ಕ್ಲಿಪ್ ಪಾರ್ಟ್ಸ್ ನ ಆಡ್ ಮಾಡಬಹುದು. ನೋಡೋಣ, ಡೇಟ್ ಅಂಡ್ ಟೈಮ್ ಇನ್ಸರ್ಟ್ ಮಾಡ್ತೀನಿ. ಈಗ ಇದರೊಳಗಡೆ ನಾನು ಡೇಟ್ ಅಂಡ್ ಟೈಮ್ ಇನ್ಸರ್ಟ್ ಮಾಡ್ತೀನಿ. ಡೇಟ್ ಅಂಡ್ ಟೈಮ್ ಅಲ್ಲಿ ರೆಡಿಮೇಡ್ ಡಿಫ್ರೆಂಟ್ ಡೇಟ್ ಅಂಡ್ ಟೈಮ್ ಫಾರ್ಮೆಟ್ ಇದೆ. ಅದ್ರಲ್ಲಿ ಯಾವ್ದು ಬೇಕೋ ಆ ಡೇಟ್ ಅಂಡ್ ಟೈಮ್ ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡೇಟ್ ಅಂಡ್ ಟೈಮ್ ಈ ಒಂದ್ಸಲ ಇನ್ಸರ್ಟ್ ಮಾಡಿದ್ರೆ ಅದು ಮತ್ತೆ ಎಲ್ಲಾ ಪೇಜಿಗೆ ಬಂದ್ಬಿಟ್ಟಿರುತ್ತೆ. ಈ ರೀತಿ ನಿಮಗೆ ಕ್ವಿಕ್ ಪಾರ್ಟ್ಸ್ ಇದೆ, ಕ್ವಿಕ್ ಪಾರ್ಟ್ಸ್ ಆಡ್ ಮಾಡಿ. ಪಿಕ್ಚರ್ಸ್ ಇದ್ರೆ ಪಿಕ್ಚರ್ಸ್ ಆಡ್ ಮಾಡಬಹುದು. ಕ್ಲಿಪ್ ಆರ್ಟ್ಸ್ ಬೇಕಂದ್ರೆ ಕ್ಲಿಪ್ ಆರ್ಟ್ಸ್. ಈಗ ನಾನು ಕ್ಲಿಪ್ ಆರ್ಟ್ ಇನ್ಸರ್ಟ್ ಮಾಡೋಣ. ನನಗೆ ಫುಟರ್ ಅಲ್ಲಿ ಕ್ಲಿಪ್ ಆರ್ಟ್ ಬೇಕಾಗಿದೆ. ಇಲ್ಲಿ ಹೆಡರ್ ಇಂದ ಫುಟರ್ ಹೋಗ್ಬೇಕಂದ್ರೆ ಅಲ್ಲೇ ಗೋ ಟು ಫುಟರ್ ಅಂತ ನೇವಿಗೇಷನ್ ಆಪ್ಷನ್ ಇದೆ. ಆ ಗೋ ಟು ಫುಟರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಕ್ಲಿಪ್ ಆರ್ಟ್ ತಗೊಳ್ಳಿ. ನನಗೆ ಕ್ಲಿಪ್ ಆರ್ಟ್ ಯಾವ್ದು ಬೇಕು, ಕ್ಲಿಪ್ ಆರ್ಟ್ ನಿಮ್ಗೆ ಗೊತ್ತು, ಇದರಲ್ಲಿ ಪ್ರೀ ಡಿಫೈನ್ ಇಮೇಜಸ್ ಇರುತ್ತೆ. ಕಂಪ್ಯೂಟರ್ ಬೇಕಾಗಿದೆ. ಅದರಲ್ಲಿ ಒಂದು ಕ್ಲಿಪ್ ಆರ್ಟ್ ಚೆಕ್ ಮಾಡೋಣ. ಅಂಡ್ ಈ ಕ್ಲಿಪ್ ಆರ್ಟ್ ನನಗೆ ಬೇಕು, ಕ್ಲಿಕ್ ಮಾಡಿ. ಎಸ್, ಫುಟರ್ ಒಳಗಡೆ ಕ್ಲಿಪ್ ಆರ್ಟ್ ಬಂತು. ಬಟ್ ಆ ಇಮೇಜ್ ಬಹಳ ದೊಡ್ಡದಿದೆ, ನಾನು ಚಿಕ್ಕದು ಮಾಡ್ತೀನಿ. ಅಂಡ್ ನನಗೆ ಈ ಇಮೇಜು ನಂಗೆ ರೈಟ್ ಸೈಡ್ ಬಾಟಮ್ ಬೇಕಾಗಿದೆ. ಪೊಸಿಷನ್ ಚೇಂಜ್ ಮಾಡ್ಕೊಂಡ್ಬಿಡಿ. ಪೊಸಿಷನ್ ಅಲ್ಲಿ ಬರುತ್ತೆ, ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ. ನೋಡಿ, ಫುಟರ್ ಒಳಗಡೆ ನಾನು ಒಂದು ಇಮೇಜ್ ಕೂಡ ಇನ್ಸರ್ಟ್ ಮಾಡಿದ್ದೀನಿ. ಬಟ್ ಈ ಇಮೇಜು ಆಟೋಮೆಟಿಕ್ ಎಲ್ಲಾ ಪೇಜಸ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ನಾನು ತೋರಿಸಬಹುದು. ನೋಡಿ, ಎಲ್ಲಾ ಪೇಜ್ ಅಲ್ಲಿ ಆ ಫುಟರ್ ಅಲ್ಲಿ ಇಮೇಜ್ ಬಂದಿರುತ್ತೆ. ಅಂಡ್ ಇವನ್ ಡೇಟ್ ಅಂಡ್ ಟೈಮು ಬಂದಿದೆ ಹೆಡರ್ ಅಲ್ಲಿ. ಈಗ ನಾನು ಆಗ್ತಾನೆ ಹೆಡರ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ನಾನು ಫುಟರ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಫುಟರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಆ ಮೆನು ಆಕ್ಟಿವೇಟ್ ಆಗುತ್ತೆ, ಡಿಸೈನ್ ಮೆನು. ನೋಡಿ, ನಿಮಗೆ ಡೇಟ್ ಅಂಡ್ ಟೈಮ್, ಕ್ವಿಕ್ ಪಾರ್ಟ್ಸ್, ಪಿಕ್ಚರ್, ಕ್ಲಿಪ್ ಆರ್ಟ್ ಇನ್ಸರ್ಟ್ ಮಾಡೋದು ಗೊತ್ತು. ಅಂಡ್ ಹೆಡರ್ ಹೋಗೋದು ಹೇಗೆ ಗೊತ್ತು, ಅಂಡ್ ನೇವಿಗೇಟ್ ಮಾಡೋದು ಗೊತ್ತಾಗಿದೆ. ಇದರಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ನೋಡಿ, 3 ಆಪ್ಷನ್ಸ್ ಇದೆ. ಶೋ ಡಾಕ್ಯುಮೆಂಟ್ ಟೆಕ್ಸ್ಟ್, ಡಾಕ್ಯುಮೆಂಟ್ ಟೆಕ್ಸ್ಟ್ ತೋರಿಸುತ್ತೆ. ಆಡ್ ಅಂಡ್ ಇವನ್ ಪೇಜ್ ಅಂದ್ರೆ ಏನು ನೋಡಿ, ಒಬ್ಬೊಬ್ರು ಏನ್ ಹೇಳ್ತಾರೆ, ಸರ್ ಎಲ್ಲಾ ಆಡ್ ಪೇಜ್ ಗೆ ಒನ್ ಟೈಪ್ ಆಫ್ ಹೆಡರ್ ಅಂಡ್ ಫುಟರ್ ಬೇಕು, ಅಂಡ್ ಎಲ್ಲಾ ಇವನ್ ಪೇಜ್ ಗೆ ಒನ್ ಟೈಪ್ ಆಫ್ ಹೆಡರ್ ಅಂಡ್ ಫುಟರ್ ಬೇಕು. ಅವಾಗ ಈ ಆಪ್ಷನ್ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ ನೀವು. ಈಗ ನಾನು ಆಕ್ಟಿವೇಟ್ ಮಾಡ್ತೀನಿ ನೋಡಿ. ಈಗ ಆಕ್ಟಿವೇಟ್ ಮಾಡಿದೆ, ನಾನು ಒಂದೇ ಪೇಜಿಗೆ ಹೋಗ್ತೀನಿ. ಸೊ ಒಂದೇ ಪೇಜ್ ಅಲ್ಲಿ ನಿಮಗೆ ಹೆಡರು ಕಾಣಿಸ್ತಾ ಇದೆ ಅಂಡ್ ಫುಟರು ಕಾಣಿಸ್ತಾ ಇದೆ. ಬಟ್ ಅದೇ ಎರಡನೇ ಪೇಜ್ ಅಲ್ಲಿ ಕಾಣಿಸುತ್ತಾ, ಚೆಕ್ ಮಾಡೋಣ. ನೋಡಿ, ಇಲ್ಲ, ಎರಡನೇ ಪೇಜ್ ಅಲ್ಲಿ ಇಲ್ಲ. ಅಂದ್ರೆ ಆಡ್ ಮತ್ತೆ ಇವನ್ ಪೇಜ್ ಗೆ ಒನ್ ಟೈಪ್ ಆಫ್ ಹೆಡರ್ ನ ಯೂಸ್ ಮಾಡಬಹುದು. ಈಗ ಇಲ್ಲಿ ಬೇಕಂದ್ರೆ ಇನ್ನೊಂದು ಹೆಡರ್ ಯೂಸ್ ಮಾಡೋಣ. ಓಕೆ, ಮೈ ಕ್ರಿಯೇಟಿವ್ ಕೋರ್ಸ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಈ ಗ್ರೂಪ್ಗೆ ಜಾಯ್ನ್ ಆಗಿ. ಅಂಡ್ ಈಗ ಮೈ ಕ್ರಿಯೇಟಿವ್ ಕೋರ್ಸ್ ಅಂತ ನಾನು ಇಲ್ಲಿ ಫುಟರ್ ಅಲ್ಲಿ ಹೆಡರ್ ಅಲ್ಲಿ ಹಾಕಿದ್ದೀನಿ. ನೋಡಿ, ಇಲ್ಲಿ ಮೈ ಕ್ರಿಯೇಟಿವ್ ಕ್ಲಾಸಸ್ ಅಂತ ಇದೆ. ಬಟ್ ಎರಡನೇ ಪೇಜ್ ಅಲ್ಲಿ ಮೈ ಕ್ರಿಯೇಟಿವ್ ಕೋರ್ಸ್ ಅಂತಿದೆ.
ಮೂರನೇ ಪೇಜ್ ಅಲ್ಲಿ ಮೈ ಕ್ರಿಯೇಟಿವ್ ಕ್ಲಾಸಸ್ ಅಂತಿದೆ, ನಾಲ್ಕನೇ ಪೇಜ್ ಅಲ್ಲಿ ಮೈ ಕ್ರಿಯೇಟಿವ್ ಕೋರ್ಸ್ ಅಂತಿದೆ. ಏಕೆ ನೋಡಿ, ಆಡ್ ಪೇಜ್ ಅಲ್ಲಿ ಹೆಡರ್ ಬೇರೆ ಇದೆ ಅಂಡ್ ಇವನ್ ಪೇಜ್ ಅಲ್ಲಿ ಹೆಡರ್ ಬೇರೆ ಇದೆ. ಅಂಡ್ ಈ ಆಪ್ಷನ್ ಬರೋಕೆ ರೀಸನ್ ನಾನು ಅದು ಆಕ್ಟಿವೇಟ್ ಮಾಡಿದೀನಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಫಸ್ಟ್ ಪೇಜ್ ಅಲ್ಲಿ ಯಾವ್ದೇ ರೀತಿ ಹೆಡರ್ ಅಂಡ್ ಫುಟರ್ ಬೇಡ ಅಂತ ಹೇಳ್ತಾರೆ. ಯಾಕೆ? ಫಸ್ಟ್ ಪೇಜ್ ಅಲ್ಲಿ ಇಂಡೆಕ್ಸ್ ಯೂಸ್ ಮಾಡ್ತಾರೆ. ಈಗ ನೋಡಿ, ನಾ ಡಿಫ್ರೆಂಟ್ ಫಸ್ಟ್ ಪೇಜ್ ಅಂದ್ರೆ ಎಲ್ಲಾ ಪೇಜ್ ಅಲ್ಲಿ ಹೆಡರ್ ಫುಟರ್ ಕಾಣಿಸ್ತಾ ಇದೆ, ಎಸ್ ವಿಸಿಬಲ್. ಬಟ್ ಒಂದೇ ಪೇಜ್ ಅಲ್ಲಿ ಚೆಕ್ ಮಾಡೋಣ, ಒಂದೇ ಪೇಜ್ ಅಲ್ಲಿ ಹೆಡರ್ ಇಲ್ಲ ಫುಟರ್ ಇಲ್ಲ, ಹೆಡರ್ ಇಲ್ಲ ಫುಟರ್ ಇಲ್ಲ. ಯಾಕೆ? ಇದು ಇಂಡೆಕ್ಸ್ ಬಳಕೆ ಮಾಡ್ತೀವಿ, ಅದಕ್ಕೋಸ್ಕರ ಈ ಆಪ್ಷನ್ ಆಕ್ಟಿವೇಟ್ ಮಾಡ್ಬಿಟ್ಟು ಅಲ್ಲಿಂದ ನೀವು ಹೆಡರ್ ಅಂಡ್ ಫುಟರ್ ರಿಮೂವ್ ಮಾಡಬಹುದು. ಇಲ್ಲ ಇಲ್ಲಿನೂ ಬೇಕಂದ್ರೆ ಆಪ್ಷನ್ ಅನ್ಮಾರ್ಕ್ ಮಾಡಿ ಅಂಡ್ ನಂಗೆ ಆಡಿ ಒನ್ ಪೇಜ್ ಬೇಡ, ಎಲ್ಲಕ್ಕೂ ಕಾಮನ್ ಬೇಕಂದ್ರೆ ಇದು ಕೂಡ ನೀವು ಅನ್ಮಾರ್ಕ್ ಮಾಡಿ. ಈ ರೀತಿ ಹೆಡರ್ ಅಂಡ್ ಫುಟರ್ ಆಪ್ಷನ್ಸ್ ನ ಯೂಸ್ ಮಾಡ್ಕೋಬಹುದು. ಸೊ ಕ್ಲೋಸ್ ಹೆಡರ್ ಅಂಡ್ ಫುಟರ್. ಅಂಡ್ ಅದೇ ಹೆಡರ್ ಅಂಡ್ ಫುಟರ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಾಸ್ಟ್ ಆಪ್ಷನ್ ಪೊಸಿಷನ್ ಇದೆ. ಪೊಸಿಷನ್ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಿ. ಯೂಶಲಿ ಮಾರ್ಜಿನ್ ಬಂದ್ಬಿಟ್ಟು 1 ಇಂಚ್ ಇರುತ್ತೆ. ಆ ಹೆಡರ್ ಎಷ್ಟು ತಗೋತಾ ಇದೆ, 0.5 ಇಂಚ್ ತಗೋತಾ ಇದೆ. ಅಂಡ್ ಫುಟರ್ ಕೂಡ 0.5 ಇಂಚ್ ತಗೋತಾ ಇದೆ. ನಿಮ್ಗೆ ಇನ್ನೂ ಹೆಡರ್ ಅಂಡ್ ಫುಟರ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬಹುದು. ನೋಡಿ, ಈಗ 0.7 ಇಂಚ್ ಆಗಿದೆ ಹೆಡರ್ ಸೈಜು. ಈ ರೀತಿ ನೀವು ಸೈಜ್ ನ ಡಿಸೈಡ್ ಮಾಡಬಹುದು, ಹೆಡರ್ಗೆ ಎಷ್ಟು ಬೇಕು ಅಂಡ್ ಫುಟರ್ಗೆ ಎಷ್ಟು ನಿಮ್ಗೆ ಬೇಕಾಗುತ್ತೆ ಅಂತ. ಈ ರೀತಿ ಹೆಡರ್ ಅಂಡ್ ಫುಟರ್ ನ ಯೂಸ್ ಮಾಡ್ಕೋಬಹುದು. ಅದೇ ಹೆಡರ್ ಅಂಡ್ ಫುಟರ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ಪೇಜ್ ನಂಬರ್ ಅಂತ. ನೋಡಿ, ಪೇಜ್ ನಂಬರ್ ಪ್ಲೇಸ್ ಮಾಡಬಹುದು. ಪೇಜ್ ನಂಬರ್ ಎಷ್ಟು ಪ್ಲೇಸ್ ಅಲ್ಲಿ ನಾವು ಪ್ಲೇಸ್ ಮಾಡಬಹುದು, ಎಷ್ಟು ಜಾಗದಲ್ಲಿ ನಾವು ಪ್ಲೇಸ್ ಮಾಡಬಹುದು? 4 ಜಾಗದಲ್ಲಿ. ಟಾಪ್ ಆಫ್ ದಿ ಪೇಜ್ ಅಲ್ಲಿ, ಬಾಟಮ್ ಆಫ್ ದಿ ಪೇಜ್ ಅಲ್ಲಿ, ಪೇಜ್ ಮಾರ್ಜಿನ್ ಒಳಗಡೆ ಅಂಡ್ ಕರೆಂಟ್ ಪೊಸಿಷನ್ ಅಲ್ಲಿ. ಈಗ ಫಸ್ಟ್ ನಿಮಗೆ ಟಾಪ್ ಆಫ್ ದಿ ಪೇಜ್ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಲೆಫ್ಟ್ ಅಲ್ಲಿ ಆಲ್ರೆಡಿ ಈಗ ಅದು ಹೆಡರ್ ಇದೆ, ನಾನು ರೈಟ್ ಸೈಡ್ ಟಾಪ್ ಅಲ್ಲಿ ಪ್ಲೇಸ್ ಮಾಡ್ತೀನಿ. ನೋಡಬಹುದು ಪೇಜ್ ನಂಬರ್ ಬಂತು, ಇಲ್ಲಿ ಟಾಪ್ ಅಲ್ಲಿ ಪೇಜ್ ನಂಬರ್ ಬಂತು. ಅದು ರಿಮೂವ್ ಆಗುತ್ತೆ, ಬೇಕಂದ್ರೆ ಆಡ್ ಮಾಡಬಹುದು, ನೀವು ಮತ್ತೆ ಬರಿಬಹುದು. ಈಗ ಇರ್ಲಿ, ರಿಮೂವ್ ಆಗ್ಲಿ, ಇಲ್ಲಿ ಕಾಣಿಸ್ತಾ ಇದೆ. ಈಗ ಮತ್ತೆ ನನಗೆ ಬಾಟಮ್ ಬೇಕಂದ್ರೆ ಬಾಟಮ್ ಪ್ಲೇಸ್ ಮಾಡಿ, ಬಾಟಮ್ ಆಡ್ ಮಾಡಿದೆ. ಅಗೇನ್ ಪೇಜ್ ಮಾರ್ಜಿನಲ್ ಬೇಕಂದ್ರೆ ಪೇಜ್ ಮಾರ್ಜಿನಲ್ ಪ್ಲೇಸ್ ಮಾಡಿ, ಪೇಜ್ ಮಾರ್ಜಿನಲ್ ಆಡ್ ಮಾಡಿದೀನಿ. ನೋಡಿ, ಇಲ್ಲಿ 1 ಇದೆ, 1 ಇಲ್ಲಿದೆ, ಮತ್ತೆ ಬಾಟಮ್ ಅಲ್ಲಿ ಇದೆ. ಅದೇ ರೀತಿ ಎಲ್ಲಾ ಪೇಜ್ ನಂಬರಿಂಗ್ ತಾನೇ ಅಪ್ಡೇಟ್ ಆಗಿರುತ್ತೆ. 2 2 2 ನೋಡಿ, 3 3 ತಾನೇ ಅಪ್ಡೇಟ್ ಆಗಿದೆ. ಈಗ 4ನೇ ಪೇಜ್ ಅಲ್ಲಿ ನಾನು ಕರ್ಸರ್ ಇಡ್ತೀನಿ, ಇನ್ಸರ್ಟ್ ಅಲ್ಲಿ ಹೋಗ್ತೀನಿ, ಪೇಜ್ ನಂಬರ್ ಅಲ್ಲಿ ಹೋಗಿ ಕರೆಂಟ್ ಪೊಸಿಷನ್ ಅಂತಿದೆ, ಅಲ್ಲಿ ಪೇಜ್ ನಂಬರ್ ಆಡ್ ಮಾಡ್ತೀನಿ. ನಾನು 4ನೇ ಪೇಜ್ ಅಲ್ಲಿ ಹಾಕ್ತಾ ಇದ್ದೀನಿ, ಅಲ್ಲಿ 1 ಅಂತ ತೋರಿಸ್ತಾ ಇದೆ. ಇನ್ಸರ್ಟ್ ಮಾಡಿದ್ರೆ ಪೇಜ್ ನಂಬರ್ 4 ಅಂತಾನೆ ಬರುತ್ತೆ. ಯಾಕೆ? ನಾ ಪೇಜ್ ನಂಬರ್ 4 ಅಲ್ಲಿ ಪೇಜ್ ನಂಬರ್ ನ ಆಡ್ ಮಾಡ್ತಾ ಇದ್ದೀನಿ. ಈಗ ಈ ಪೇಜ್ ನಂಬರ್ ತೆಗಿಬೇಕಂದ್ರೆ ನಾರ್ಮಲ್ ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಪೇಜ್ ನಂಬರ್ ರಿಮೂವ್ ಆಗ್ಬಿಡುತ್ತೆ. ರಿಮೈನಿಂಗ್ ಪೇಜ್ ನಂಬರ್ಸ್ ಹೆಡರ್ ಅಲ್ಲಿ, ಫುಟರ್ ಅಲ್ಲಿ, ಮಾರ್ಜಿನ್ ಅಲ್ಲಿ ಏನ್ ಪ್ಲೇಸ್ ಮಾಡಿದೀರಾ, ಇದು ಪೇಜ್ ನಂಬರ್ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಲಾಸ್ಟ್ ಆಪ್ಷನ್ ರಿಮೂವ್ ಪೇಜ್ ನಂಬರ್ಸ್ ಅಂದ್ರೆ ಎಲ್ಲಾ ಪೇಜ್ ಇರುವಂತ ಪೇಜ್ ನಂಬರ್ಸ್ ಹೋಗ್ಬಿಡುತ್ತೆ. ಈ ರೀತಿ ನೀವು ಪೇಜ್ ನಂಬರ್ಸ್ ನ ಆಡ್ ಮಾಡಬಹುದು, ಪೇಜ್ ನಂಬರ್ಸ್ ನ ರಿಮೂವ್ ಮಾಡಬಹುದು. ಪೇಜ್ ನಂಬರ್ಸ್ ನ ಆಡ್ ಮಾಡಬಹುದು, ಪೇಜ್ ನಂಬರ್ಸ್ ನ ರಿಮೂವ್ ಮಾಡಬಹುದು. ಓಕೆ, ಈಗ ಇದರಲ್ಲಿ ಇನ್ನೊಂದು ಆಪ್ಷನ್ ಕೇಳ್ತಾರೆ, ಏನಪ್ಪಾ ಅಂದ್ರೆ ಚಾಪ್ಟರ್ 1 ಅಂತ ಒಂದು ಸಪರೇಟ್ ಫೈಲ್ ಮಾಡಿರ್ತಾರೆ. ಆ ಚಾಪ್ಟರ್ 1 ಒಳಗಡೆ 1 ಇಂದ 32 ಪೇಜ್ ನಂಬರ್ ಯೂಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಅವ್ರಿಗೆ ಏನೇ ಚಾಪ್ಟರ್ ಮಾಡಿದ್ದಾರೆ, ಸಪರೇಟ್ ಫೈಲ್ ಮಾಡಿದ್ದಾರೆ, ಮತ್ತೆ ಅದರಲ್ಲಿ ಪೇಜ್ ನಂಬರ್ ಆಡ್ ಮಾಡಕ್ ಹೋಗಿದ್ದಾರೆ, ಅಲ್ಲಿ ಪೇಜ್ ನಂಬರ್ ಮತ್ತೆ 1 ಇಂದಾನೆ ಬಂದಿದೆ. ಬಟ್ ಅವ್ರು ಆಕ್ಚುಲಿ ಪೇಜ್ ನಂಬರ್ ಎಲ್ಲಿಂದ ಬೇಕಾಗಿದೆ? ಪೇಜ್ ನಂಬರ್ 33 ಇಂದ ಬೇಕಾಗಿದೆ. ಅದು ಹಿಂಗೆ ಆಡ್ ಮಾಡಬೇಕು? ಎಸ್, ಬಹಳ ಈಸಿ ಆಪ್ಷನ್ ಇದೆ ನೋಡಿ. ಪೇಜ್ ನಂಬರ್ ನಿಮ್ಗೆ 33 ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪೇಜ್ ನಂಬರ್ ಅಲ್ಲಿ ಹೋಗಿ ಫಾರ್ಮೆಟ್ ಪೇಜ್ ನಂಬರ್ ಅಂತ ಆಪ್ಷನ್ ಇದೆ, ಅಲ್ಲಿ ಸ್ಟಾರ್ಟ್ ಅಟ್ ಅಂತ ಇರುತ್ತೆ. ಅಲ್ಲಿ ನಿಮ್ಗೆ ಎಷ್ಟು ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಆ ನಂಬರ್ ನ ಟೈಪ್ ಮಾಡಿ ಅಂಡ್ ಪೇಜ್ ನಂಬರ್ ನೀವು ಆಡ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ, ಅಲ್ಲಿ ಪೇಜ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 33 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪೇಜ್ ನಂಬರ್ ಒಳಗಡೆನು ಚೆನ್ನಾಗಿರುವಂತ ಡಿಸೈನ್ ಇದೆ ನೋಡಿ, ನಾನು ತೋರಿಸಬಹುದು. ಈ ರೀತಿ ರೆಡಿಮೇಡ್ ಡಿಸೈನ್ಸ್ ಇದೆ, ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಆ ರೀತಿ ಪೇಜ್ ನಂಬರ್ ಯೂಸ್ ಮಾಡಿ. ಓಕೆ, ಇದು ಈ ರೀತಿ ಪೇಜ್ ನಂಬರ್ ತಗೊಳ್ಳೋಣ. ಓಕೆ, ನೋಡಿ ಈ ರೀತಿ ಪೇಜ್ ನಂಬರ್ ಬರುತ್ತೆ. ಕ್ಲೋಸ್. ಪೇಜ್ ನಂಬರ್ ಬೇಡ ಅಂದ್ರೆ ಇನ್ಸರ್ಟ್ ಅಲ್ಲಿ ಹೋಗಿ ಪೇಜ್ ನಂಬರ್, ರಿಮೂವ್ ಪೇಜ್ ನಂಬರ್. ಸರ್ ನಂಗೆ ಮತ್ತೆ 1ರಿಂದಾನೇ ಬೇಕಂದ್ರೆ ಫಾರ್ಮೆಟ್ ಪೇಜ್ ನಂಬರ್ ನ ಹೋಗಿ ಕಂಟಿನ್ಯೂಸ್ ಫ್ರಮ್ ಪ್ರೀವಿಯಸ್ ಸೆಕ್ಷನ್ ತಗೊಳ್ಳಿ, ಓಕೆ ಮಾಡಿ ಅಂಡ್ ಪೇಜ್ ನಂಬರ್ ಟಾಪ್ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪೇಜ್ ನಂಬರ್ ನ ಇನ್ಸರ್ಟ್ ಮಾಡಿ. ನೋಡಿ, ಈಗ ಮತ್ತೆ ಪೇಜ್ ನಂಬರ್ 1 ಇಂದಾನೆ ಬಂತು. ಈ ರೀತಿ ನೀವು ಪೇಜ್ ನಂಬರ್ ಆಡ್ ಮಾಡಬಹುದು ಅಂಡ್ ರಿಮೂವ್ ಮಾಡಬಹುದು. ಓಕೆ, ದಿಸ್ ಕಂಪ್ಲೀಟ್ಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಹೆಡರ್ ಅಂಡ್ ಫುಟರ್. ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಡೋಂಟ್ ಮಿಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.